ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಬಿಜೆಪಿ ಕಚೇರಿಗೆ ಬಸವರಾಜ ಬೊಮ್ಮಾಯಿ, ಹಾವೇರಿಯ ಬಿಜೆಪಿ ಕಚೇರಿಗೆ ಬಸವರಾಜ ಬೊಮ್ಮಾಯಿ ಆಗಮಿಸ್ತಾ ಇದ್ದ ಹಾಗೇನೆ ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಏರ್ಪಡ್ತು. ಹಾವೇರಿ ಬಿಜೆಪಿ ಕಚೇರಿಯಲ್ಲಿ ಭಾರಿ ಹೈಡ್ರಾಮಾ ನಡೀತು. ಬಿಜೆಪಿ ಗ್ರಾಮೀಣ ಭಾಗದ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಗಲಾಟೆ ನಡೀತು. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಂತ ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ದೊಡ್ಡ ಲೀಡರ್ ಇದ್ದಾರೆ ಅನ್ನೋದನ್ನ ನೋಡದೇನೆ ದೊಡ್ಡ ಪ್ರಮಾಣದ ಗಲಾಟೆ ನಡೆದಿದೆ. ತಳ್ಳಾಟ, ನೂಕಾಟ ಎಲ್ಲವೂ ನಡೆದಿದೆ. ನೋಡ್ತಾ ಇದ್ವಿ ಈ ಮೂರು ದೃಶ್ಯಗಳಲ್ಲಿ ಎಷ್ಟೊಂದು ಆಕ್ರೋಶ ಭರಿತರಾಗಿ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಅಲ್ಲಿಯ ಗ್ರಾಮೀಣ ಭಾಗದ ಜಿಲ್ಲಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಅರುಣ್ ಕುಮಾರ್ ಅವರನ್ನ ಎಳೆದಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಗರ ಕಾರ್ಯಕರ್ತರನ್ನ ಗ್ರಾಮೀಣ ಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮೀಣ ಭಾಗದವರನ್ನೇ ಮಾಡಬೇಕಾಗಿತ್ತು ಅನ್ನುವಂಥದ್ದು ಆಕ್ರೋಶ. ಗ್ರಾಮೀಣ ಮತ್ತು ನಗರ ಅಧ್ಯಕ್ಷರನ್ನ ಬೇರೆ ಅವರನ್ನ ನೇಮಕ ಮಾಡಿ ಅಂತ ಒತ್ತಾಯಪಡಿಸಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದ್ರು ಹಾವೇರಿ ಕಾರ್ಯಕರ್ತರು. ಇದು ಕೇವಲ ಮನವಿಯ ರೀತಿಯಲ್ಲಿ ಇರಲಿಲ್ಲ, ಆದರೆ ದೊಡ್ಡದೊಂದು ಗಲಾಟೆ ಆಯಿತು. ನೂಕಾಟ, ತಳ್ಳಾಟ, ಗೊಂದಲ ಎಲ್ಲವೂ ಆಯಿತು. ಸಾಕಷ್ಟು ಆತಂಕಕ್ಕೂ ಕೂಡ ಇಡೀ ಪರಿಸ್ಥಿತಿ ಕಾರಣವಾಯಿತು. ಹೀಗೆಲ್ಲ ಆಗ್ತಾ ಇದ್ದ ಹಾಗೇನೆ ಬೊಮ್ಮಾಯಿ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ಪರಿಸ್ಥಿತಿ ಆ ದೃಶ್ಯದಲ್ಲಿ ನೋಡಿದ್ರೇನೆ ಗೊತ್ತಾಗತ್ತೆ. ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ.